ರಾಜಕಾರರಾಗಿರ್ಬೋದು ಅಥವಾ ಈವನ್ BJPಯಲ್ಲಿ ಹಿರಿಯ ನಾಯಕರು ಸಹಿತ JDS ಅನ್ನು ಬೆಳೆಸೋದು ಬೇಡ, ಇಂದಿನ ನಾಳೆ ಮಗದು ಇಲ್ಲಿ ಶತ್ರು ಆಗೋದು ಗ್ಯಾರಂಟಿ ಅನ್ನುವಂಥ ಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ ಹೈಕಮಾಂಡಿಗೆ ಈ ಎಲ್ಲ ನಿರ್ಘಟನೆ. ಮತ್ತು ಮೇಲಾಗೆ ಈಗಾಗಲೇ ನಿಮಗೆ ಗೊತ್ತದ ನಿಖಿಲ ನಮ್ಮ ಕುಮಾರಸ್ವಾಮಿ ತಮ್ಮ ತಂದೆಯವರ CM ಆಗಲಿ, ಅದೇ ದೇವೇಗೌಡ ನನ್ನ ಮಗನ CM ಆಗಲಿ ಅನ್ನೋ ಮಾತಾಡೋದಕ್ಕೆ ಕೇಳಿದ ಮತ್ತು ಯಡಿಯೂರಪ್ಪನವರು ಅವರು ಅದ ಆಸೆ, ಅವರು ತಮ್ಮ ಮಗನ ತಾವು ರಾಜಕೀಯಕ್ಕೆ ತರಬೇಕು, ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ. ಹೀಗಾಗಿ ಅವರು ಸಪ್ರೇಟಾಗಿ BJP ಆಯ್ಕೆಯಾಗಿ ಬರ್ತದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಇವತ್ತು ದೇವೇಗೌಡರಿಗೆ ಹೆಂಗಪ್ಪ ಮುಂದೆ ಅಂತೇಳಿ ಈಗ ಒಂದು ರೀತಿಯಿಂದ ಇವತ್ತು ನಮ್ಮ ಮೋದಿಯವ್ರ ಮುಂದೆ ಇನ್ನುಳಿದ್ರ ಮುಂದೆ ಪೂರ್ತಿಯಾಗಿ ಅವರ ಇರಂದ್ರೆ ರಾಜ್ಯದಲ್ಲಿ ಇರ್ತನೋ ಹೋಗಂದ್ರೆ ಹೋಗ್ತಾನೋ ಅನ್ನೋಷ್ಟು ಮಟ್ಟಿಗೆ ಮಾತಾಡೋದಕ್ಕೆ ಇದ್ದಾಗ ಸಹಜವಾಗಿ ಇವರು ಯಾರಿಂದ ಇಲ್ಲಿ ಉಳಿದ್ರು ಕರ್ನಾಟಕದಲ್ಲಿ ಅನ್ನುವಂಥ ಪ್ರಶ್ನೆನೂ ಅದ. ಜನಸಾಮಾನ್ಯರ ಜನರಿಂದ ಆಯ್ಕೆ ಆದಂಥವ್ರು ಅವ್ರ ಬಾಯಿಂದ ಇದು ಬರ್ತದಂದ್ರೆ ಮಾನಸಿಕವಾಗಿ ಕುಬ್ಜಾಗಿದ್ದಾರೆ, ಸೋತಿದ್ದಾರೇನೋ ಅನ್ನುವಂಥ ಮಾತು. ಕುಮಾರಸ್ವಾಮಿಗಳ ಸಹಿತ ಭಾಳಷ್ಟು ಒಂದು ವಿಶ್ವಾಸದ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅನ್ನೋಂಥ ಪ್ರಶ್ನೆಗಳು ಇತ್ತೀಚೆಗೆ ಮೂಡ್ತಾ ಇದ್ದಾವೆ. ಇವೆಲ್ಲನೂ ಗಮನಿಸಿದಾಗ ಸಹಜವಾಗಿ BJPಯನ್ನು ಬಿಟ್ಟು ಹೋಗುವಂಥ ಸ್ಥಿತಿಯೊಳಗೆ ಇವತ್ತು ಕುಮಾರಸ್ವಾಮಿಗಳು ಇಲ್ಲ ಅನ್ನುವಂಥ. ಅದಕ್ಕಾಗಿ ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಈ ನಮ್ಮ JDS ಎಷ್ಟರ ಮಟ್ಟಿಗೆ ಅವರು ಅಂತ ಇದ್ದಾರೆ ನಾವು 70ರಿಂದ 80 ಸೀಟುಗಳನ್ನು ಗೆಲ್ತೀವಿ ಅಂತ. ಅದು ಈ ಒಂದು ಕರ್ನಾಟಕದ BJP ನಾಯಕರ ಮುಂದೆ. ಆದರೆ BJP ನಾಯಕರು ಇದನ್ನು ಒಪ್ತಾನೂ ಇಲ್ಲ, ಆ ಮಾತು ಬೇರೆ. ಆದರೆ ಅವರು ಸಹಿತ ಇದನ್ನು ಆದಷ್ಟು ಇಲ್ಲೇ ಕರ್ಬ್ ಮಾಡಬೇಕು ಅಂತೇಳಿ ಮತ್ತು BJPಗೆ ಪರ್ಯಾಯವಾಗಿ JDS ಬೆಳೆದು ನಿಂತಪ್ಪ ಅಂದರೆ ಇಂದಿನ ನಮಗೆ ತೊಂದರೆ ಆಗೇ ಆಗ್ತದೆ ಅನ್ನುವಂಥ ಭಯನೂ ಅಲ್ಲಿಯ BJP ನಾಯಕರಲ್ಲಿ ಅದ. ಹೀಗಾಗಿ ಅದು ಎಷ್ಟರ ಮಟ್ಟಿಗೆ ಬೆಳೆಸ್ತಾರೆ ಮಾಡ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಅದೇ ಬೆಳೀಲಿ ಬಿಡಲಿ, ಈಗ ಬೆಳೆಸ್ಕೊಂಡು ಬಂದಿದ್ದಾರೆ ದೇವೇಗೌಡ ಮುಂದಿದ್ದಂಥ ಸವಾಲು ಏನಪ್ಪ ಅಂದ್ರೆ ಇವತ್ತಿನ ಸವಾಲು ಮೊದಲನೇದಾಗಿ ತಮ್ಮ ಪಕ್ಷ ಉಳಿಸ್ಬೇಕು, ಅದು ತಮ್ಮ ಕುಟುಂಬದ ಹೆಂಡತಿಯಲ್ಲಿ ಉಳ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಮೊದಲಿಂದಿತ್ತು. ಈಗಂತೂ ಜೋರಾಗಿದೆ. ಯಾಕಂದ್ರೆ ಈಗ ಒಂದು ರೀತಿ ಅಲೋನ್ನೆಸ್, ನನ್ನ ಜೊತೆಗೆ ಯಾರಿದ್ದಾರಪ್ಪ ಅನ್ನುವಂಥ ಒಂದು ಪ್ರಶ್ನೆ ಅವ್ರಿಗೆ ಮೂಡಿರ್ಬೋದು. ಇನ್ನು ಇರೋದು ಒಂದು ಹಾಗೆ ನಮಗೆ ಅದನ್ನು ಕಳ್ಕೊಳ್ಳೋದು ಬೇಕಾಗಿಲ್ಲ. ಶಾ ಮತ್ತು ಮೋದಿ ಅವ್ರ ಜೋಡಿಯನ್ನು ವಿಶ್ವಾಸ ಕಾಯ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಅಂದರೆ ಅವರಿಬ್ಬರು ಹೇಳ್ಕೊಂಡು ಹೋದ್ರಪ್ಪ ಇಂದಿನ ನಾಳೆ ಒಂದು ಏನೋ ಮೆಜಾರಿಟಿ ಅದು 40-50 ಬಂದು, 40 ಬಂದು ಬೇಡ 35-40 ಬಂದು ಅಂದ್ರೆ ನಮ್ಮವ್ರ ಕಡೆಗೆ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಏನೋ ಒಂದು 4 ಕಡಿಮೆ ಬಂದು 25-30 ಬಂದರೆ ಉಪಮುಖ್ಯಮಂತ್ರಿ ಆಗ್ಬೋದು ಮುಂದಿನ ಒಂದು ಕ್ಯಾಬಿನೆಟ್ದಲ್ಲೇ ಅನ್ನುವಂಥ ದೂರದೃಷ್ಟಿ ಇವರಲ್ಲಿ ಇರ್ಬೋದಿರೋ. ಅದಕ್ಕಾಗಿ ಅವರು ಆದಷ್ಟು ಪ್ಲೀಸ್ ಮಾಡ್ಕೊಂಡು ಹೋಗುವಂಥ